ಯಾರಿದ್ದೀರಾ ಈ ಮನೆಯಲ್ಲಿ? ಓ ಪೋಸ್ಟ್ ಅಣ್ಣ. ಅಣ್ಣ ಬಾ. ಪೋಸ್ಟ್ ಬಂದಿತ್ತು ಕಣಮ್ಮ. ಈ ಮನೆ ಅಡ್ರೆಸ್ಸಿಗೊಂದು, ಅದಕ್ಕೆ ಕೊಟ್ಟೋಗೋಣ ಅಂತೇಳಿ ಬಂದೆ. ತಗೊಳ್ಳಿ, ಈ ಮನೆ ಅಡ್ರೆಸ್ಸಿಗೆ ಯಾವುದೋ ವರ್ಷ ಅನ್ನೋ ಹೆಸರಿಗೆ ಒಂದು ಪೋಸ್ಟ್ ಬಂದಿದೆ. ಹೌದಾ, ಕೊಡೋಣ. ಏನೋ ಗೌರ್ಮೆಂಟಿಂದ ಬಂದಿರೋದಾಗೈತಲ್ವೇನಣ್ಣ? ಏನಮ್ಮ ಗೊತ್ತಿಲ್ಲ, ನಮಗೇನು ಕೊಡೋದು ಅಷ್ಟೇನೆ. ನೋಡಿ ಅದೇನಿರ್ಬೋದು ಅಂತ ಹೇಳಿ. ಅಲ್ಲಂಗೆ ಒಂದು ಸೈನ್ ಹಾಕ್ಬಿಡಿ. ಸರಿ ಕಣಣ್ಣ, ಆಯ್ತು ಹಾಕ್ತೀನಿ. ವರ್ಷವ್ರು ಈ ಮನೆಯಲ್ಲ ಇರೋದು? ಹ್ಞೂನಣ್ಣ, ಇದೇ ಮನೇಲೇ ಇರೋದು. ಅವ್ರಿಗಿನ್ ತಲುಪಿಸ್ಬಿಡಿ. ಸರಿ ಆಯ್ತು ಹೇಳಣ್ಣ, ಕೊಡ್ತೀವಿ. ಈ ವರ್ಷನ ಹೆಸರಿಗೆ ಯಾಕ ಬಂದೈತಲ್ಲ, ಯಾಕಿರ್ಬೋದು ಇದು? ಯಾತೋಪ ಗೊತ್ತೇ ಆಗ್ತಿಲ್ಲ. ನೋಡಿ ಕೊಡೋಣ ಸುಮ್ಮನೆ. ಯಾಕೆ ಸುಮ್ಮನೆ? ಯಾಕ ಪೋಸ್ಟ್ ಮ್ಯಾನ್ ಯಾಕೆ ಬಂದಿತ್ತು? ಏನೋ ಗೊತ್ತಿಲ್ಲ ಕಣತ್ತೆ. ವರ್ಷನ ಹೆಸರಿಗೆ ಏನೋ ಲೆಟ್ರ್ ಬಂದೈತಿ. ಸುಗುಣ ಇಲ್ವೇ? ಇಲ್ಲ ಕಣಮ್ಮ, ಅಲ್ಲೆಲ್ಲ ರೀತಾರ್ ಮಂತಕ್ಕೆ ಓದ್ಲೇನ. ರೀತಾರ್ ಮಂತಕ್ಕೆ ಹೋಗ್ತೀನಿ ಅಂತ ಹೇಳಿ ಯಾತದು ನೋಡೋದಿಲ್ಲ, ಯಾತು ಅಂತ ಹೇಳಿ ಯಾತ ಏನ ಕಣತೆ ಗೊತ್ತಿಲ್ಲ. ಅವಳೇ ನೋಡ್ಲೇಳು, ಅವಳು ಬಂದಾಗ ಕೊಡ್ತಾಗ ಏನಂತ ಹೇಳಿ. ಯಾಕೆ ಆಮೇಲೆ ನಾನು ನೋಡಿ ಯಾಕೆ ಬೇಕಪ್ಪ. ಅದಕ್ಕೆ ಮತ್ತೆ ಮಾತಾಡ್ಸೋಕ್ಕೆ ಹೋಗಲ್ಲ ಜಾಸ್ತಿನ. ಯಾಕೆ ಅಂತ ಹೇಳಿ ಅವಳು ಹೆಂಗಾದ್ರೂ ತಿರುಗಿ ನನ್ನ ಗಂಡ ಹಿಂಗೆ ಹಿಂಗೆ ಅಂತ ಒಂದು ಇಷ್ಟೇನ ಒಳ್ಳೆಯದಾಗ್ತಿದ್ದಂಗೆ ನನ್ನ ಗಂಡ ನೀವು ನನ್ನ ಗಂಡನ ಹೆಂಗಂದ್ರಿ ಅಂತಾಳೆ, ನನ್ನೇ ಅಂತಾಳೆ. ಅದಕ್ಕೇನೆ ನಮ್ಮಯ್ಯಪ್ಪ ಬೈತು. ಸುಮ್ಮನೆ ಇರು, ಒಂದೆರಡು ದಿನ ಬುದ್ಧಿ ಕಲ್ಕೊಂಬವರೆಗೂ ನೀನಾಗಿ ನೀನು ಮಾತಾಡ್ಸಕ್ಕೆ ಹೋಗಬೇಡ. ಆಮೇಲೆ ಏನೋ ಒಂದು ಮಾತಂದ್ರೆ ನುಸ್ಕೊಂತೀಯ ಅಂತಂತು. ಇವಾಗ ಅವ್ರು ನಾಳೆ ಚೆನ್ನಾಗಾದಾಗ ನಿನ್ನೇನು ಇಷ್ಟು ದೂರ ಮಾಡ್ತಾರೆ ಅಂತಂತು. ಅವಾಗೆಲ್ಲ ಹಿಂಗೆ ಮಾಡಿದ್ದು ನಮ್ಮನ್ನೆಲ್ಲನ ಅವ್ರ ಗಂಡ ಹೆಂಡ್ತಿ ಬಿಟ್ಟೋಗೈತಿ ಅಂತ ಹೇಳಿ ನಾನು ಅವಾಗೆಲ್ಲ ಅವನಿಗೆಲ್ಲ ಎಗ್ರೆಸ್ ಅಂಗಡಿ ಕಲಿಯೋಕ್ಕೂ ಎಲ್ಲ ಹೇಳಿದ್ಕು ಕಳಿಸಿದ್ಕು ಎಲ್ಲ ಮಾಡಿದ್ಕು. ಆಮೇಲೆ ನನ್ನೇನು ಇಷ್ಟು ದೂರ ಮಾಡಿರು, ನೀವೇ ನಮ್ಮಿಬ್ರು ದೂರ ಮಾಡ್ದಾರ ಗಂಡ ಹೆಂಡ್ತಿನ ಅಂತ ಹೇಳಿ ನಮ್ಮ ಮೇಲೇ ಅಪರಾಧ ಮಾಡಿರು ಅಂತ ಹೇಳ್ತು. ವರ್ಷ ಬೈತು ಗೊತ್ತಾ. ನಾನೆಲ್ಲ ಕೊಡ್ತೀನಿ. ಏನ ಅವಳೇ ನೋಡ್ಕೊಂತಾಳೆ, ಕೊಡು. ಹೆಂಗೆ ಬಂದ ಇದ್ದಾಳಲ್ಲ ಸೇನಕ್ಕೆ ಬುದ್ಧಿ ಬಂದಿರಂಗೈತಿ. ಅವ್ರ ಅಮ್ಮಯ್ಯ ಹೋಗ್ತೀನಿ ಅಂತ ಎದ್ದಾಗ ಅವಳ ಆಳಂಗೇನೆ ಹೋಗ್ತೀನವ ನನ್ನ ಬಿಟ್ಟು ಅಂತ ಹೇಳಿ ಹಂಗೆ ಅವಳ ಆಳ್ಕಣಮ್ಮ. ಸೇನಕ್ಕೆ ಬುದ್ಧಿ ಬಂದೈತೆ ಅವಳಿಗೆ. ಮತ್ತೆ ಬುದ್ಧಿ ಬರಲಿಲ್ಲ ಅಂದರೆ ಆಗುತ್ತೇನತ್ತೆ ಹಿಂಗೆ ಮಾಡಿದ್ರು ಗಂಡ ಅಲ್ಲ. ಇವಾಗನೇ ಹೆಸರಿಗೆ ತಗೊಂಡು ಅವಳು ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ಹೋದ್ರೇನೆ ಅಲ್ಲ. ಇವತ್ತು ನೋಡಿ ಯಾರು ಹೇಳೋಕೆ ಅವಳಿಗೆ ಯಾರು ಹೇಳೋಕ್ಕೂ ಹೋಗಲ್ಲ. ಇವತ್ತು ನಾವೆಲ್ಲ ಚೆನ್ನಾಗಿದ್ರೆ ಅವ್ರ ಅಣ್ಣ ಚೆನ್ನಾಗಿದ್ದಿದ್ರೆ ಯಾಕೆ ಹಿಂಗೆ ಮಾಡ್ತೀವಿ ಅಂತ ನಾಲ್ಕು ಬಿಟ್ಟು ಅವ್ನು ಹೇಳಕೊಂಬರೋದು ಇವತ್ತು. ಅವ್ರಿಗೇನೆ ಬಾವ ನೀವು ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಹೆಂಗೆ ಬೇಕಾಗಿ ಮಾತಾಡಿದ್ರು. ಇವತ್ತು ನೋಡು ಅವಳಿಗೆ ಯಾರು ಸಹಾಯಕ್ಕೆ ಹೋಗಲಿಲ್ಲ. ಅದಕ್ಕೆ ನಾನು ಇನ್ನೂ ಮಾತಾಡ್ಸಿಲ್ಲ. ನಾವೇನಂತವೆಲ್ಲ ಏನು ಮನಸ್ನಾಗ ಇಕ್ಕೆಮ್ಮಕ್ಕೆ ಹೋಗಲ್ಲ. ಆಮೇಲೆ ಯಾಕೆ ಬೇಕು ಅಂತ ಹೇಳಿ ನಾವು ಸುಮ್ಕೆ ಇದೀವಿ. ಆತು ಮಾತಾಡೋಕೆ ಹೋಗಿಲ್ಲ, ನಾವೇನೇ ಆತು ತೊಂಬಕ್ಕೆ ಹೋಗಿಲ್ಲ, ಏನಿಲ್ಲ ಕಣತೆ. ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತೀವಿ ನಾವೇನ. ಹೆಂಗ ಬಿಡು, ಅವಳೇ ಬರಲಿ, ಅವಳಿಗೆ ಕೊಡ್ತೀನಿ. ಯಾತ ಇಟ್ಕೊಂಡು ಅವ್ಳ ಕೈ ಹಂಗೆ ಮತ್ತೆ ಚೈತ್ರಮ್ಮ ಯಾತ ವರ್ಷಗೆ ಲೆಟ್ರ್ ಬಂದಿತ್ತು ಕಣ್ಮಮ್ಮ. ಅದಕ್ಕೇನೆ ಅದನ್ನ ಕೊಡು ಸುಗುಣ ಕೈಗೆ ಅಂತ ಕೊಟ್ಟೆ. ಯಾಕ ಬಂದಿತ್ತು? ಅಲ್ಲ ಕಣಮ್ಮ ಚೈತ್ರ, ಅವನು ವರ್ಷ ಬಂದಿಲ್ವಲ್ಲ, ಅವಮ್ಮಣ್ಣಿ ಒಂದೇ ಬಂದೈತಿ. ಯಾಕೆ ಸಪ್ಪು ಕುಕ್ಕೊಂಡಿರುತ್ತೆ, ಹೊರಗೂ ನೋಳುತ್ತ ಸೊಮ್ಮು ಕುಕ್ಕೊಂಡಿರುತ್ತೆ. ಯಾಕಮ್ಮ ಅವ್ನು ಎಲ್ಗೋಗ್ಯವನಿ? ಅಲ್ಲ ಅವ್ನು ಬಂದಿಲ್ವಲ್ಲ, ಅವ್ನು ವರ್ಷಮ್ಮನ ಎಲ್ಗೋಗ್ಯವನಿ ಅಂತ. ಅವನು ಎಲ್ಲ ಕೆಲ್ಸಕ್ಕೆ ಹೋಗ್ಯವನಂತ ಕಣಪ್ಪ. ಯಾವ್ದಾನ ಒಳ್ಳೆ ಕೆಲಸ ಸಿಕ್ಕೈತಂತೆ, ಅದಕ್ಕೆ ಹೋಗ್ಯವನಂತೆ. ನನ್ನ ಗಂಡು ಬಿಟ್ಟು ಹೋಗ್ಯವನಲ್ಲ ಅಂತ ಹೇಳಿ ಬೇಜಾರಾಗಿ ಕುಕ್ಕೊಂಡವಳಿ. ಯಾವ್ದ ಬಿಗ್ಗೆತ್ ಕೆಲ್ಸಕ್ಕೆ ಹೋಗ್ಯವನಂತೆ. ಹೌದೇ ನಂಗಾರಿ ಯಾಗ್ರಿ ಸಂಗಡಿ ಮುಚ್ಚಿದ್ನಲ್ಲ, ಅದಕ್ಕೇನೆ ಬೇರೆ ಕೆಲಸ ಹುಡಿಕೊಂಡು ಹೋಗಿರ್ಬೇಕೆಲ್ಲನ. ಬಿಡತ್ತ, ಯಾವ್ದನಾತ್ ಮಾಡ್ಕೊಂಡತ್ತ ಚೆನ್ನಾಗಿದ್ರೆ ಸಾಕತ್ತ. ಎಲ್ಲನಾತು ಯಾವ್ದನ ಕೆಲಸ ಒಳ್ಳೆ ಕೆಲಸ ನೋಡ್ಕೊಂಡು ಚೆನ್ನಾಗಿದ್ರೆ ಸಾಕಂತಾಯಿ. ನಮ್ಮ ಮಕ್ಕಳು ಚೆನ್ನಾಗಿ ಇದ್ದಾರೆ ಅಂದ್ರೆ ಅಷ್ಟೇ ಸಾಕು ನಮಗೆ ಸಂತೋಷ. ಅಂಗಡಿ ಆಗ್ತಿರ್ಲಿಲ್ವಂತೆ, ಅದಕ್ಕೆ ಬೇರೆ ಕೆಲಸ ನೋಡ್ಕೊಂಡು ಎಲ್ಲ ಬೇರೆದೇನೋ ಅಲ್ಲೇ ಇರ್ಬೇಕಂತೆ. ಏನೋ ಸೂಪರ್ ಮಾರ್ಕೆಟ್ ಅಂತೆ, ಅಲ್ಲಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾನಂತೆ ಕಣ್ಮಮ್ಮ. ಅದಕ್ಕೇನೆ ಸುಗುಣ ಇಲ್ಲಿಗೆ ಬಂದವಳೆ. ಹಿಂಗೆಲ್ಲ ಆತಲ್ಲ, ಅದಕ್ಕೆ ಎಷ್ಟು ನಮ್ಮ ತಲೆ ಇರೋಕ್ಕಾಗುತ್ತೆ ಅಂತ ಹೇಳಿ ಅದೇ ಬಂದಿದ್ದಾಳೆ ಇಲ್ಲಿಗೆ. ಯಾತ ಬಂದೈತಾನ ಅವನಿಗೆ? ಯಾಕಮ್ಮದು ಯಾಕ ಗೊತ್ತಿಲ್ಲ ಕಣ್ಮಮ್ಮ. ಇಂಥದಮ್ಮದು ಗೊತ್ತಿಲ್ಲ. ಅದನ್ನೇನು ಓಪನ್ ಮಾಡಿಲ್ಲ. ಏನೋ ಗೌರ್ಮೆಂಟ್ ಕಡೆಯಿಂದ ಬಂದೈತೆ ಏನಂತ ಗೊತ್ತಿಲ್ಲ ಅದು. ಅದಕ್ಕೆ ಅವಳು ಬರಲಿ, ಅವಳೇ ನೋಡ್ತಾಳೆ ಅಂತ ಸುಮ್ಕಾದೆ. ತಿರ್ಗಾಮೇಲೆ ನಾವು ನೋಡೋಣ ಯಾಕೆ ಬೇಕು, ಅವ್ರಿಗೆ ಬಂದಿರೋದವ್ರು ನೋಡ್ಲೇಳು ಅಂತ ಸುಮ್ಮನಾದೆ. ಸರಿ ಅಮ್ಮ, ಸಣ್ಣ ಉಲ್ಟಿಗೆ ಅಮ್ಮನಿ ಹೋಗಿ. ಯಾಕನ ರಾತ್ರಿ ನಿದ್ದೆನೇ ಬರಲಿಲ್ಲ. ಯಾಕೆ ಒಂಥರ ಬೇಜಾರದಂಗೆ ಆಯ್ತು. ಯಾಕೆ ನಿದ್ದೆನೇ ಬರಲಿಲ್ಲ. ಎಲ್ಲ ಊಟ ನೇತನ ನೆನೆಸ್ಕೊಂಡ್ರೆ ನಿದ್ದು ಬರಲ್ಲ. ಅದಕ್ಕೆ ಸಣ್ಣ ಉಲ್ಟಿಗೆ ಅಮ್ಮ ಕಣಮ್ಮ. ಸರಿ ಕಣ್ಮಮ್ಮ, ಆಯಿತು. ನಿಮ್ಮ ಗಂತೂ ಗೊತ್ತೇ ಇಲ್ಲ ಕಣಮ್ಮ ವಿಷಯ. ಗೊತ್ತಾಗ್ಬಿಟ್ರಿ ಏನಿಲ್ಲ. ಏಪ್ಪ ನಿಮ್ಮ ಮಾಮ ಏನಿಲ್ಲ, ಯಾಗ್ರಿದ್ದೆ ಆರಿದ್ದೆ ನೆಲಕ್ಕೆ ಬಿಡ್ಬಿಡುತ್ತೆ. ಏನಿಲ್ಲ, ಹಂಗೆ ಯಾಕೆ ಆಡ್ಬಿಡುತ್ತೆ. ಅತ್ತೆ ಎಷ್ಟು ಮುಚ್ಚಿಕ್ಕಿದು ಒಂದಲ್ಲ ಒಂದಿನ ಗೊತ್ತಾಗಲೇಬೇಕು. ಮಾಮ ತಿರ್ಗ ಬೈತೈತಿ. ಸುಮ್ಮನೆ ಹೇಳೋಣ ಅಂದ್ರೆ ನೀನು ಬಿಡು 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 ಅಂತೀಯ. ಅಲ್ಲ ಹೇಳಿರಿ ನೀನ ಮಾವಿನೇನು ಯಾಕೆ ತಲೆ ಕೆಡ್ಸ್ಯಮಕ್ಕೆ ಹೋಗಲ್ಲ. ಬಿಡಿ ಹೆಂಗನ ಮಾಡ್ಕೊಂಬ್ಲಿ ಅಂತ ಅಂಬುತ್ತೆ ಅಂದ್ರೆ ಬೈತ್ ಅಷ್ಟೇನಿ.
ನೀನು ಹೋಗಿ ಅವ್ನು ನಿನ್ನೇನು ಒದ್ದು ಎಳ್ಕೊಂಬರಕ್ಕಾಗುತ್ತೆ ಅವ್ನ ಪಾಡಿಗೆ ಅವ್ನು ಕೈ ಬಿಡುತ್ತೆ ಅಷ್ಟೇನೆ ಹೇಳ್ಬೇಕು ಹೇಳೋದಂತೇನೆ ಅಯ್ಯಪ್ಪ ನನ್ನ ಬೈಯುತ್ತೆ ಯಾತ್ಕನಾಗಲಿ ನೀನೇ ಕಲ್ಸಿರೋ ಬುದ್ಧಿ ಅಂತ ನಾನು ಬೈತ್ ಕಣಮ್ಮ ಅದು ಏನಂತ ಗೊತ್ತಾಗಲ್ಲ ಏನಿಲ್ಲ ಎಲ್ಲದಕ್ಕೂ ನೀನೇ ಕಲ್ಸಿರೋದು ನೀನು ಹಿಂಗೆ ಮಾಡೋಕ್ಕೆ ಮತ್ತು ಅವ್ನು ಹಿಂಗೆ ಆಗಿರೋದು ಅಂತ ಹೇಳಿ ನನ್ನೇನು ಒಂದು ಮಾತಿಗೆ ಬಿಡಲ್ಲ ಕಣಮ್ಮ ಏನು ರಾತ್ರಿ ಹೊತ್ತ ಮನೆ ಕೇಳಕ್ಕೆ ಸಮೇತನೂ ಏನು ಹಂಗೆ ಹಿಂಗೆ ಅಂತ ಬೈದಿದ್ದೆ ಏನಿಲ್ಲ ಹಿಂಗೆ ಬೈಯಲ್ಲ ಅದಕ್ಕೇನೆ ಸುಮ್ಮನೆ ನಾನು ಇನ್ನು ಹೇಳೋದು ಬೇಡ ಆಮೇಲೆ ಗೊತ್ತಾಗ್ತೀರ ಒಂದಿನ ಬೈಯುತ್ತೆ 2 ದಿನ ಬೈಯೋದು ಸುಮ್ಮನೆ ಆಗುತ್ತತ್ತೆ ಅಂತ ಸುಮ್ಮನಾಗಿದ್ದೀನಿ ಇವಾಗಲೇ ಗೊತ್ತಾಗ್ಬಿಟ್ರೆ ಅವ್ನು ಬರಾವ ತಕ್ಕನ ಇನ್ನೂ ಬೈತಾ ಇರುತ್ತೆ ಅದಕ್ಕೋಸ್ಕರ ಸುಮ್ಕಿರು ಸದ್ಯಕ್ಕೆ ಹೇಳೋದು ಬೇಡ ನಿಮ್ಮ ಮಾಮ ಯಾತನು ಸರಿ ಯಾವಾಗನ ಹೇಳತ್ತೆ ಅವಳು ಬಂದಾಗ ಕೊಡು ಒಟ್ಟಿನಲ್ಲಿ ಸುಗುಣ ಬಂದಾಗ ಅಷ್ಟೇನೆ ಐಸ್ ಕ್ರೀಮು ಯಪ್ಪ ಬೇಡಮ್ಮ ಐಸ್ ಕ್ರೀಮ್ ಬೇಡ ಮೊನ್ನಿಂದ ಮುಂಜಾಜಿರೂರ್ಗೆ ಹೋಗಿ ಬಂದು ಮೂಕಟ್ಕೊಂಡು ನೆಗಡೆ ಆಗೈತೆ ಐಸ್ ಕ್ರೀಮ್ ತಿಂತ್ಯಾ ಬೇಡಮ್ಮ ಋತು ತಿನ್ಬಾರ್ದು ಆಗುತ್ತೆ ಬೇಡಮ್ಮ ನೆಗಡೆ ಆಗಿ ರಾತ್ರಿ ಎಲ್ಲ ಮೈ ಬಿಸಿ ಆದಂಗಾಗಿತ್ತು ಕೊಡಿಸ್ಬೇಡ್ಕಣ ಚೈತ್ರ ಅಯ್ಯಪ್ಪ ಅದೇ ನಾನು ಐಸ್ಕೊಂಡೆ ಇನ್ನ ಸರಿಯಾಗಿ ಬೈತೀನಿ ತಡಿ ಹೋಗಿ ಅಲ್ಲ ಇಂಥ ಸೀತದ ಕಾಲದ ಓದ್ಕೊ ಬರೋದು ಐಸ್ಕೊಂಡಿನ ಗೊತ್ತಾಗಲ್ವಿ ಗಾಳಿ ಬೀಸುತ್ತಂಗೇನೆ ಏನು ಇಟ್ಟು ಪಾರ್ಟಿ ಮಾಡಿ ಮುಚ್ಕೊಂಡೈತೆ ಇಂಥದ್ರಾಗ ಐಸ್ಕೊಂಡಿ ತಿಂದು ಹುಡುಗರು ಮಕ್ಳು ಏನಾಗಣ ಹೇಳು ತಡಿ ಹೋಗಿ ಸರಿಯಾಗಿ ಬೈತೀನಿ ಅಯ್ಯಪ್ಪನ ಇಲ್ಲೆಲ್ಲ ತರಬಾರ್ದು ಇಲ್ಲಿ ತರಬೇಡ ನಮ್ಮ ಕೇರಕ್ಕೆ ನಮ್ಮ ಅಮ್ಮನೇ ಅಳುತ್ತೆ ಅಂತೀನಿ ಅತ್ತೆ ಅವ್ರೇನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾನೆ ಅವ್ರಿಗೆ ವ್ಯಾಪಾರ ಬೇಕು ಬಿಡು ಅವ್ರನ್ನ ಯಾಕೆ ಬೈತಿ ಅವರು ಒಂದು ಜೀವನ ಅವ್ರದ್ದು ಒಂದು ಹೊಟ್ಟೆ ಪಾಡು ಏನೋ ಮಾಡ್ಕೊಂಡು ಹೋಗ್ತಾರೆ ನಾವು ಮಕ್ಳನ್ನ ಸುಮ್ಮನಿರಿಸಿ ಕೊಡಿಸ್ಬಾರ್ದು ಅಷ್ಟೇ ಇಲ್ಲ ಕಳಮ್ಮ ನೀನು ಸುಮ್ಮನಿರು ಹೋಗಿ ಹೇಳ್ಬೇಕು ಹೇಳಿರಿ ಮತ್ತು ಗೊತ್ತಾಗೋದು ಇಲ್ಲಾಂದ್ರೆ ಅವರು ಇಂಥ ಕಾಲದಾಗ ಓದ್ಕೊಬರೋದು ಬೇರೆ ಯಾಕನ ಕೆಲಸ ಮಾಡ್ಕೋಬೇಕು ಸುಮ್ಮನೆ ಕರ್ಕಮ್ಮ ಇಲ್ಲಿ ತಕೊಂಬಂದ್ಬಿಟ್ರಿ ಆ ಹುಡುಗರು ಆಟ ಮಾಡ್ತಾವೆ ಹೋಗಿ ಹೇಳ್ತೀನಿ ತಡೆ ಅಯ್ಯಪ್ಪಗೆ ಎಷ್ಟು ನನ್ನ ಹೆಸ್ಲು ಬಂದಿದ್ದ ನನ್ನ ಹೆಸ್ಲು ಅಳ್ತಿತ್ತು ದಿನ ಅಳ್ತಾವೆ ಹುಡುಗರು ಇಂಥ ಕಾಲದಾಗೆ ತರಬಾರ್ದು ಬಿಡಪ್ಪ ಬೇಸಿಗೆ ಬಿಸಿಲು ಉರಿತೈತೆ ಬಿಡತ್ತ ತಿಂದ್ರು ತಿಂತಾರೆ ಅಂಬಾಕೆ ಏನೂ ಇಲ್ಲ ಇವಾಗ ಶೀತ ಮುಚ್ಕೊಂಡೈತಿ ನನಗೆ ಬಿಸಿಲು ಉರಿತಾನೇ ಇಲ್ಲ ಬಿಸಿಲು ಉರಿತಿದ್ರೆ ಏನೂ ಆಗಲ್ಲ ಸರಿ ಬಿಡು ಅವ್ರನ್ನ ಯಾಕೆ ಬೈತೀಯ ಋತು ನಾನೆಲ್ಲ ಸುಮ್ಮನಿರು ಋತು ತಿನ್ಬಾರ್ದಪ್ಪ ಆಯಿ ಆಗುತ್ತೆ ಇಸ್ಕೊಂಡು ತಿನ್ಬಾರ್ದು ಬಾ ಚಿಪ್ಸ್ ಐತೆ ಕೊಡ್ತೀನಿ ಬಾ ಒಳಗೆ ರಾಶಿ ಗೋಡಂಬಿ ಕೊಡೋಣ ಡ್ರೈ ಫ್ರೂಟ್ಸ್ ಕೊಡೋಣ ಡ್ರೈ ಫ್ರೂಟ್ಸ್ ತಿಂತೀಯಾ ಡ್ರೈ ಫ್ರೂಟ್ಸ್ ತಿನ್ಬರಮ್ಮ ಅವಾಗ ಅವ್ನು ತಿಂದೆ ನಿನಗೆ ಶಕ್ತಿ ಬರ್ತೈತೆ ದ್ರಾಕ್ಷಿ ಗೋಡಂಬಿ ಐತೆ ಬಾ ಕೊಡ್ತೀನಿ ಅದನ್ನು ತಿನ್ನ ಖರ್ಜೂರ ತಿಂತೀಯಾ ನನಗೆ ಯಾಕೆ ಬೇಡ ನನಗೆ ಐತೆ ಬೇಕು ನನಗೆ ಅದು ಬೇಡ ದಾಟಿ ಗೋಡಂಬಿನೂ ಬೇಡ ಯಾಕೆ ಬೇಡ ನನಗೆ ಕದ್ದಳನೂ ಬೇಡ ನನಗೆ ಐತೆ ಬೇಕು ಅಲ್ಲ ನಿಮ್ಮ ಅಪ್ಪಯ್ಯ ನಮ್ಮ ಅಮ್ಮನಿ ತಿಂದು ಚೆನ್ನಾಗಿ ದಪ್ಪಕಾಗಲಿ ಅಂತ ಹೇಳಿದ್ರೆ ದ್ರಾಕ್ಷಿ ಗೋಡಂಬಿ ಅವು ಯಾತತ್ರವ ಎಲ್ಲ ತಗೊಂಬಂದಿಕ್ಕವನಿ ಅವ್ನು ತಿನ್ನು ಅಂದ್ರೆ ನೀನು ಬರೀ ಇಂಥ ನಿಂತಿಯಲ್ಲಮ್ಮ ನಮ್ಮ ಅಮ್ಮನ ತಿಂದು ಚೆನ್ನಾಗಿರ್ಬೇಕು ಅಂತ ಅಂಥವೆಲ್ಲ ಯೋಸೋ ಅಂತಂದಿಕ್ಕೆ ನಿಮ್ಮ ಅಪ್ಪ ಹೆಂಗೇನಿ ತಿನ್ನೋ ಖರ್ಜೂರ ಅಂಥವೆಲ್ಲ ತಿಂದರೆ ರೋಗ ತಗೋತೈತಂತೆ ದಪ್ಪಕಾಗ್ತಿ ಅಂತೆ ಹೋಗುಮ್ಮ ಹೋಗಿ ತಿನ್ನು ಶಕ್ತಿ ಬರ್ತೈತಮ್ಮ ಶಕ್ತಿ ಪವರ್ ಶಕ್ತಿ ಬರುತ್ತೆ ನಮ್ಮ ಅಮ್ಮಗಿನ್ನೂ ಹೇಳಿಲ್ಲ ವರ್ಷಕ್ಕೆ ಬೇರೆ ಏನೋ ಲೆಟ್ರ್ ಬಂದೈತೆ ಅದು ಏನಂತ ಗೊತ್ತಿಲ್ಲ ಅದಕ್ಕೇ ಸುಗುಣ ಬೇರೆ ಇವ್ರ ಮನೆಗೆ ಹೋಗಿ ಹೇಳಿ ರೀತರ ಮನೆ ಕೆಲಸ ಹುಡ್ಕೊಂಡು ಕೆಲಸ ಕರ್ಕೊಂಡು ಹೋಗು ಅಂತ ಹೇಳೋದಕ್ಕೆ ಹೋಗಿದ್ದಾಳೆ ಅದಕ್ಕೆ ಅದೇನಂತ ಹೇಳಿ ಅವಳೆ ಬಂದು ನೋಡ್ತಾಳೆ ಅಂತ ಸುಮ್ಮನೆ ಆಗಿದ್ದೀವಿ ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.